Hello everyone, today we are going to do the exercises of the lesson ಮಲ್ಲಜ್ಜಿಯ ಮಳಿಗೆ. ಅಭ್ಯಾಸ ಎಕ್ಸಸೈಸಸ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಆನ್ಸರ್ ದ ಬಿಲೋ ಕ್ವೆಶನ್ಸ್. ಸೃಜನ್ ಯಾರಿಗೆ ಪತ್ರವನ್ನು ಬರೆದನು? ಟು ಹೂಮ್ ಡಿಡ್ ಸೃಜನ್ ರೈಟ್ ದ ಲೆಟರ್? ಹಿ ರೋಟ್ ಅ ಲೆಟರ್ ಟು ಹಿಸ್ ಸಿಸ್ಟರ್ ಸೌಜನ್ಯ. ಸೃಜನ್ ತನ್ನ ತಂಗಿ ಸೌಜನ್ಯಳಿಗೆ ಪತ್ರ ಬರೆದನು. ಸೃಜನ್ ತನ್ನ ತಂಗಿ ಸೌಜನ್ಯಳಿಗೆ ಪತ್ರ ಬರೆದನು. ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಹೂ ಲವ್ಸ್ ಸ್ವೀಟ್ಸ್? ಚಿಲ್ಡ್ರನ್ ಲವ್ ಸ್ವೀಟ್ ವೆರಿ ಮಚ್. ಮಕ್ಕಳಿಗೆ ಮಿಠಾಯಿ ಎಂದರೆ ಬಲು ಇಷ್ಟ. ಮಕ್ಕಳಿಗೆ ಮಿಠಾಯಿ ಎಂದರೆ ಬಲು ಇಷ್ಟ. ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಹೌ ಡಸ್ ಮಲ್ಲಜ್ಜಿ ಸ್ಪೀಕ್ ಟು ಎವ್ರಿ ಒನ್? She speaks to everyone with a smile, love and calmness. ಮಲ್ಲಜ್ಜಿ ಎಲ್ಲರೊಂದಿಗೆ ನಗುನಗುತ್ತಾ ಪ್ರೀತಿಯಿಂದ ಸಮಾಧಾನದಿಂದ ಮಾತನಾಡುತ್ತಾಳೆ. ಮಲ್ಲಜ್ಜಿ ಎಲ್ಲರೊಂದಿಗೆ ನಗುನಗುತ್ತಾ ಪ್ರೀತಿಯಿಂದ ಸಮಾಧಾನದಿಂದ ಮಾತನಾಡುತ್ತಾಳೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಇನ್ ಮಲ್ಲಜ್ಜಿಸ್ ಕೋರ್ಟ್ ವಕೀಲರ ಶುಲ್ಕ ಎಷ್ಟು? ಹೌ ಮಚ್ ಇಸ್ ದ ಲಾಯರ್ಸ್ ಫೀ? ಸೊ ದ ಆನ್ಸರ್ ಇಸ್ ದೇರ್ ಇಸ್ ನೋ ಫೀ ಇನ್ ಮಲ್ಲಜ್ಜಿಸ್ ಕೋರ್ಟ್. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಶುಲ್ಕವೇ ಇರುವುದಿಲ್ಲ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಶುಲ್ಕವೇ ಇರುವುದಿಲ್ಲ. ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ? ಹೌ ಡಸ್ ಮಲ್ಲಜ್ಜಿಸ್ ಶಾಪ್ ಅಪಿಯರ್ ಟು ಸೃಜನ್? ಸೊ ಟು ಸೃಜನ್ ಮಲ್ಲಜ್ಜಿಸ್ ಶಾಪ್ ಅಪಿಯರ್ಸ್ ಲೈಕ್ ಅ ಮ್ಯಾಜಿಕಲ್ ವರ್ಲ್ಡ್. ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ತೋರುತ್ತದೆ. ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ತೋರುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆನ್ಸರ್ ದ ಬಿಲೋ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು? ಪಟ್ಟಿ ಮಾಡಿರಿ. ವಾಟ್ ಐಟಮ್ಸ್ ಆರ್ ಅವೈಲೇಬಲ್ ಇನ್ ಮಲ್ಲಜ್ಜಿ ಶಾಪ್? ಲಿಸ್ಟ್ ದೆಮ್. ಮಲ್ಲಜ್ಜಿಯ ಮಳಿಗೆಯಲ್ಲಿ ಎಲ್ಲವೂ ದೊರಕುತ್ತವೆ. ಇನ್ ಮಲ್ಲಜ್ಜಿ ಶಾಪ್ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಕಡಲೆಪೂರಿ, ಪಫ್ಡ್ ರೈಸ್, ಕೊಬ್ಬರಿ ಮಿಠಾಯಿ, ಕೋಕೋನಟ್ ಸ್ವೀಟ್ಸ್, ಇತ್ತೀಚಿನ ತಿನಿಸು, ರೀಸೆಂಟ್ ಸ್ನ್ಯಾಕ್ಸ್, ಎಲೆ ಅಡಿಕೆ, ಬೀಟಲ್ ಲೀವ್ಸ್, ಸಕ್ಕರೆ, ಚಹಾ ಪುಡಿ, ಶುಗರ್, ಟೀ ಪೌಡರ್, ಊದು ಕಡ್ಡಿ, ಕರ್ಪೂರ, ಅಗರಬತ್ತಿ ಆರ್ ಇನ್ಸೆನ್ಸ್ ಸ್ಟಿಕ್ಸ್, ಕರ್ಪೂರ ಇಸ್ ಕ್ಯಾಂಫರ್, ಬಿಸ್ಕೆಟ್ಟು, ಖಾರ, ಬಿಸ್ಕೆಟ್ಸ್ ಆ್ಯಂಡ್ ಸೇವರಿ ಸ್ನ್ಯಾಕ್ಸ್, ಸ್ನೋ ಪೌಡರ್, ಚಾಕ್ಲೇಟ್, ಪೆಪ್ಪರ್ಮಿಂಟ್, ಹೀಗೆ ಹಲವಾರು ವಸ್ತುಗಳು ದೊರೆಯುತ್ತವೆ. ಆ್ಯಂಡ್ ಮೆನಿ ಅದರ್ ಐಟಮ್ಸ್ ಆರ್ ಅವೈಲೇಬಲ್. ಐ ರಿಪೀಟ್ ದ ಆನ್ಸರ್. ಮಲ್ಲಜ್ಜಿಯ ಮಳಿಗೆಯಲ್ಲಿ ಎಲ್ಲವೂ ದೊರಕುತ್ತವೆ. ಕಡಲೆಪೂರಿ, ಕೊಬ್ಬರಿ ಮಿಠಾಯಿ, ಇತ್ತೀಚಿನ ತಿನಿಸು, ಎಲೆ ಅಡಿಕೆ, ಸಕ್ಕರೆ, ಚಹಾ ಪುಡಿ, ಊದುಕಡ್ಡಿ, ಕರ್ಪೂರ, ಬಿಸ್ಕೆಟ್ಟು, ಖಾರ, ಸ್ನೋ ಪೌಡರ್, ಚಾಕ್ಲೇಟ್, ಪೆಪ್ಪರ್ಮಿಂಟ್, ಹೀಗೆ ಹಲವಾರು ವಸ್ತುಗಳು ದೊರೆಯುತ್ತವೆ. ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿರಿ. ಡಿಸ್ಕ್ರೈಬ್ ಮಲ್ಲಜ್ಜಿಸ್ ಕೋರ್ಟ್. ಮಲ್ಲಜ್ಜಿಯು ತನ್ನ ಮಳಿಗೆಯಲ್ಲಿ ಜನರ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹಾರವಾಗುತ್ತವೆ. ಇನ್ ಮಲ್ಲಜ್ಜಿಸ್ ಶಾಪ್ ಪೀಪಲ್ಸ್ ಪ್ರಾಬ್ಲಮ್ಸ್ ಆರ್ ಈಸಿಲಿ ಸಾಲ್ವ್ಡ್. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ದೂರುಗಳನ್ನು ತರುತ್ತಾರೆ. ಕಂಪ್ಲೇಂಟ್ಸ್ ಕಮ್ ಫ್ರಮ್ ಚಿಲ್ಡ್ರನ್ ಟು ದ ಎಲ್ಡರ್ಲಿ. ಎಷ್ಟೋ ಬಾರಿ ನ್ಯಾಯಾಲಯದಲ್ಲಿಯೂ ಬಗೆಹರಿಯದ ಸಮಸ್ಯೆಗಳು ಮಲ್ಲಜ್ಜಿಯು ಪರಿಹರಿಸುತ್ತಾಳೆ. ಮೆನಿ ಟೈಮ್ಸ್ ಪ್ರಾಬ್ಲಮ್ಸ್ ದಟ್ ಕೆನಾಟ್ ಬಿ ರಿಸಾಲ್ವ್ಡ್ ಇನ್ ಕೋರ್ಟ್ ಆರ್ ಸಾಲ್ವ್ಡ್ ಬೈ ಮಲ್ಲಜ್ಜಿ. ಇಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ನೋ ಲಾಯರ್ಸ್ ಆರ್ ವಿಟ್ನೆಸಸ್ ಆರ್ ನೀಡೆಡ್ ಹಿಯರ್. ಇವಳು ಕೊಡುವ ತೀರ್ಪು ಯಾವ ನ್ಯಾಯಾಧೀಶನ ತೀರ್ಪಿಗೂ ಕಡಿಮೆ ಇಲ್ಲ. ದ ಜಜ್ಮೆಂಟ್ ಮಲ್ಲಜ್ಜಿ ಗಿವ್ಸ್ ಇಸ್ ನೋ ಲೆಸ್ ದೆನ್ ದಟ್ ಆಫ್ ಎನಿ ಜಡ್ಜ್. ಆದ್ದರಿಂದ ಇದೊಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ದೇರ್ ಫೋರ್ ಇಟ್ ಈಸ್ ಲೈಕ್ ಅ ಪಾಪ್ಯುಲರ್ ಪೀಪಲ್ಸ್ ಕೋರ್ಟ್. ಐ ರಿಪೀಟ್ ದ ಆನ್ಸರ್. ಮಲ್ಲಜ್ಜಿಯು ತನ್ನ ಮಳಿಗೆಯಲ್ಲಿ ಜನರ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹಾರವಾಗುತ್ತವೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ದೂರುಗಳನ್ನು ತರುತ್ತಾರೆ. ಎಷ್ಟೋ ಬಾರಿ ನ್ಯಾಯಾಲಯದಲ್ಲಿಯೂ ಬಗೆಹರಿಯದ ಸಮಸ್ಯೆಗಳು ಮಲ್ಲಜ್ಜಿಯು ಪರಿಹರಿಸುತ್ತಾಳೆ. ಇಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ.
ಇವಳು ಕೊಡುವ ತೀರ್ಪು ಯಾವ ನ್ಯಾಯಾಧೀಶನ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಇದೊಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದುಲೋಕವೆನಿಸಿದ್ದು ಏಕೆ? ವೈ ಡಸ್ ಮಲ್ಲಜ್ಜಿ ಶಾಪ್ ಫೀಲ್ ಲೈಕ್ ಅ ಮ್ಯಾಜಿಕಲ್ ವರ್ಲ್ಡ್ ಟು ಸೃಜನ್? ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿ ಶಾಪ್ ಇಸ್ ಆಲ್ವೇಸ್ ಓಪನ್. ಅವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಾಳೆ. ಶಿ ಈಸ್ ಆಲ್ವೇಸ್ ಇನ್ ದ ಶಾಪ್. ಹೊಸ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಸಹ ಸಿಗುತ್ತದೆ. ನ್ಯೂ ವೆರೈಟೀಸ್ ಆಫ್ ಸ್ವೀಟ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಆರ್ ಆಲ್ಸೋ ಅವೈಲೇಬಲ್. ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ, ಯಾವಾಗ ವಸ್ತುಗಳನ್ನು ತರುತ್ತಾಳೆ, ಇದು ಸೃಜನ್ಗೆ ಸೋಜಿಗವೆನಿಸುತ್ತದೆ. ಹಿ ಆಫನ್ ವಂಡರ್ಸ್ ವೆನ್ ಶಿ ಡಸ್ ಹರ್ ಬಿಸ್ನೆಸ್ ಆ್ಯಂಡ್ ಬ್ರಿಂಗ್ಸ್ ಇನ್ ನ್ಯೂ ಐಟಮ್ಸ್ ಫಾರ್ ದ ಶಾಪ್. ಆದ್ದರಿಂದ ದೇರ್ಫೋರ್ ಅವನಿಗೆ ಇದೊಂದು ಜಾದೂಲೋಕವಿದ್ದಂತೆ ಎಂದೆಣಿಸುತ್ತದೆ. ದೇರ್ಫೋರ್ ಟು ಹಿಮ್ ಇಟ್ ಫೀಲ್ಸ್ ಲೈಕ್ ಅ ಮ್ಯಾಜಿಕಲ್ ವರ್ಲ್ಡ್. ಐ ರಿಪೀಟ್, ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ. ಅವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಾಳೆ. ಹೊಸ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಸಹ ಸಿಗುತ್ತದೆ. ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ, ಯಾವಾಗ ವಸ್ತುಗಳನ್ನು ತರುತ್ತಾಳೆ, ಇದು ಸೃಜನ್ಗೆ ಸೋಜಿಗವೆನಿಸುತ್ತದೆ. ಆದ್ದರಿಂದ ಅವನಿಗೆ ಇದೊಂದು ಜಾದೂಲೋಕವಿದ್ದಂತೆ ಎಂದೆಣಿಸುತ್ತದೆ. ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾಳೆ. ಮಲ್ಲಜ್ಜಿ ಗಿವ್ಸ್ ಡ್ಯಾಶ್ ವಿತ್ ಅ ಸ್ಮೈಲ್ ಆ್ಯಂಡ್ ಎಫೆಕ್ಷನ್. ಶಿ ಗಿವ್ಸ್ ಸ್ವೀಟ್ಸ್, ಮಿಠಾಯಿ. ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ನೆಕ್ಸ್ಟ್, ಅವರ ಡ್ಯಾಶ್ ಸಮೇತ ವಿವರಿಸಿ ಬಿಡುತ್ತಾಳೆ. She explains everything including their dash, horoscope, ಜಾತಕ. ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ಡ್ಯಾಶ್ ದೂರ ಮಾಡಿ ಬಿಡುತ್ತಾಳೆ. She solves dash from children to the elderly. She solves complaints, ದೂರುಗಳನ್ನು. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ. ಇದರ ಬಾಗಿಲು ಸದಾ ಡ್ಯಾಶ್ ಇರುತ್ತದೆ. ದ ಡೋರ್ ಆಫ್ ದಿಸ್ ಪ್ಲೇಸ್ ಈಸ್ ಆಲ್ವೇಸ್ ಡ್ಯಾಶ್. ಇಟ್ ಈಸ್ ಆಲ್ವೇಸ್ ಓಪನ್. ತೆರೆದೇ ಇರುತ್ತದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಡ್ಯಾಶ್ ಇದ್ದಂತೆ. Mallajji shop feels like a dash to me. Magical world. ಜಾದೂಲೋಕ ಇದ್ದಂತೆ. ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂಲೋಕ ಇದ್ದಂತೆ. And that brings us to the end of this video. I hope you enjoyed my explanation and found it helpful. Thanks for watching and I'll see you in the next video. Happy learning. ಧನ್ಯವಾದಗಳು.